ಬದುಕಿನ ಕ್ಷಣ ಕ್ಷಣದಲ್ಲಿಯೂ ನಿನ್ನದೆ ಮನನ ನನ್ನ ಬದುಕಿನ ಕ್ಷಣ ಕ್ಷಣದಲ್ಲಿಯೂ ನಿನ್ನದೆ ಮನನ ನನ್ನ ದೇಶ ಉಸಿರ ನೀಡಿ ಹಸಿವ ತರಿದ ದೇಶ ನನ್ನ ದೇಹದ ಉಸಿರಾಗಿನ ಭಾರತ ದೇಶ ನನ್ನ ಜನ್ಮಭೂಮಿ ಭಾರತ ಮಾತೆ ನಿನಗಿದು ನಮನ ನಿನ್ನ ದಿವ್ಯ ಚರಣ ಕಮಲಗಳಿಗೆ ನನ್ನಯ ನಮನ ಭಾರತ ದೇಶ ನನ್ನ ಜನ್ಮಭೂಮಿ ಭಾರತ ಮಾತೆ ನಿನಗಿದು ನಮನ ನಿನ್ನ ದಿವ್ಯ ಚರಣ ಕಮಲಗಳಿಗೆ ನನ್ನಯ ನಮನ ನನ್ನ ಬದುಕಿನ ಕ್ಷಣಗಳಲ್ಲಿಯೂ ನಿನ್ನದೆ ನನನ ನನ್ನ ಬದುಕಿನ ಕ್ಷಣ ಕ್ಷಣದಲ್ಲಿಯೂ ನಿನ್ನದೆ ಮನನ ನನ್ನ ದೇಶ ಉಸಿರ ನೀಡಿ ಹಸಿವ ಕರಿದ ದೇಶ ನನ್ನ ದೇಹದ ಉಸಿರಾಗಿನ ಭಾರತ ದೇಶ ನನ್ನ ಜನ್ಮಭೂಮಿ ಭಾರತ ಮಾತೆ ನಿನಗಿದು ನಮನ ನಿನ್ನ ದಿವ್ಯ ಚರಣ ಕಮಲಗಳಿಗೆ ನನ್ನಯ ನಮನ ಧಿರನ 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 ಧಿರ 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 ಧಿರನ 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 ವಿವಿಧತೆಯಲ್ಲಿ ಏಕತೆಯು ನಿನ್ನದಡಗಿದೆ ವಿವಿಧತೆಯಲ್ಲಿ ಏಕತೆಯು ನಿನ್ನದಡಗಿದೆ ನಿನ್ನ ಧ್ವಜದಾಡಿಯಲ್ಲಿ ಒಂದೇ ಕುಲವಿದೆ ಈ ದೇಶ ನನ್ನ ದೇಶ ಈ ದೇಶ ನನ್ನ ದೇಶ ನನ್ನ ದೇಹದ ಉಸಿರಾಗಿಹ ಭಾರತ ದೇಶ ನನ್ನ ಜನ್ಮಭೂಮಿ ಭಾರತ ಮಾತೆ ನಿನಗಿದು ನಮನ ನಿನ್ನ ದಿವ್ಯ ಚರಣ ಕಮಲಗಳಿಗೆ ನನ್ನಯ ನಮನ ನನ್ನ ತನುವಿನ ಕ್ಷಣ ಕ್ಷಣದಲ್ಲಿಯೂ ನಿನ್ನದೆ ತನನ ನನ್ನ ಬದುಕಿನ ಕ್ಷಣ ಕ್ಷಣದಲ್ಲಿಯೂ ನಿನ್ನದೆ ಮನನ ನನ್ನ ದೇಶ ಉಸಿರ ನೀಡಿ ಹಸಿವ ತರಿದ ದೇಶ ನನ್ನ ದೇಹದ ಉಸಿರಾಗಿಹ ಭಾರತ ದೇಶ ನನ್ನ ಜನ್ಮಭೂಮಿ ಭಾರತ ಮಾತೆ ನಿನಗಿದು ನಮನ ನಿನ್ನ ದಿವ್ಯ ಚರಣ ಕಮಲಗಳ ಸ್ವಾತಂತ್ರ್ಯೋತ್ಸವದ ಸಭಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರಾಚಾರ್ಯರಾಗಿರುವ ಶ್ರೀ ಎಂ.ಕೆ. ಎಲಿಯಸ್ ಸರ್ ಅವರಿಗೂ ಪ್ರೀತಿಯ ಸ್ವಾಗತ ಕೋರುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂ.ಐ. ಥೋಮಸ್ ಸರ್ ಅವರಿಗೂ ಆತ್ಮೀಯ ಸ್ವಾಗತಗಳು. ನಮ್ಮೊಂದಿಗೆ ವೇದಿಕೆಯಲ್ಲಿ ಆಂಗ್ಲ ಮಾಧ್ಯಮದ ಮುಖ್ಯ ಗುರುಗಳಾದ ಶ್ರೀ ಹರಿಪ್ರಸಾದ್ ಸರ್ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪ್ರೀತಿಯ ಸ್ವಾಗತ ಬಯಸುತ್ತೇವೆ. ಆಂಗ್ಲ ಮಾಧ್ಯಮ ಮುಖ್ಯ ಗುರುಗಳಾಗಿರುವಂತಹ ಶ್ರೀಯುತ ಹರಿಪ್ರಸಾದ್ ಸರ್ ಆಂಗ್ಲ ಮಾಧ್ಯಮ ಮುಖ್ಯ ಗುರುಗಳಾಗಿರುವಂತಹ ಶ್ರೀಯುತ ಹರಿಪ್ರಸಾದ್ ಸೀನಿಯರ್ ವೆಂಕಟರಮಣರವರು
ಅವರಿವತ್ತು ಈ ಕಾರ್ಯಕ್ರಮದ ಎಲ್ಲ ಬಹುಮಾನಗಳನ್ನು ನಮ್ಮ ಸೀನಿಯರ್ ಚೇಂಬರ್ ಇವತ್ತು ಸ್ಪಾನ್ಸರ್ ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಸಭೆ ನಡೆಯುತ್ತದೆ. ನಮ್ಮ ಆಗಮಿಸಿರುವಂತಹ ಎಲ್ಲ ಬಂಧು ಭಗಿನಿಯರೇ, ನಮ್ಮ ನಿವೃತ್ತ ಅಧ್ಯಾಪಕರು, ಸಿಬ್ಬಂದಿಯವರೇ, ಬಂದಿರುವಂತಹ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ, ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಆತ್ಮೀಯ ಮುಖ್ಯಸ್ಥರೇ, ನನ್ನ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ನಮ್ಮೊಟ್ಟಿಗೆ ಯಾವಾಗಲಿರುವಂತಹ ಅಡ್ವೊಕೇಟ್ ಇಸ್ಮಾಯಿಲ್ ಅವರೇ, ಎಲ್ಲ ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿಗಳೇ, ದೇಶಕ್ಕೂ ಸ್ವಾತಂತ್ರ್ಯದ 75 ವರ್ಷ ಆಯಿತು. ನಾನು 1948 ಮಾರ್ಚ್ 2ನೇ ತಾರೀಕಿಗೆ ಹುಟ್ಟಿದವ. ಈ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ಕಂಡವನ 1954 ನನಗೆ 5-6 ವಯಸ್ಸು. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ನನ್ನ ಪಾಲಕರು ಬಂದು ನನ್ನನ್ನು ಶಾಲೆಗೆ ಸೇರಿಸಿದಾಗ ಅಲ್ಲಿಂದ ಇರುವಂತಹ ನೆನಪುಗಳು ಪೂರ್ತಿ ಇದೆ. ಆವತ್ತಿನ ಸ್ವಾತಂತ್ರ್ಯದ ಒಂದು ಉತ್ಸಾಹ, ಜನ ಅದನ್ನು ಹೇಗೆ ಅದನ್ನು ಆಚರಿಸಬೇಕು ಹೇಳುವುದನ್ನು ಆ ಕಾಲದಲ್ಲಿ ನಾವು ಕಂಡಿದ್ದೇವೆ. ಸ್ವಾತಂತ್ರ್ಯ ಸ್ವೇಚ್ಛೆ ಅಲ್ಲ, ಇದು ಸ್ವೇಚ್ಛಾಚಾರ ಅಲ್ಲ, ನಮಗೆ ಮನಸ್ಸು ಬಂದಾಗೆ ನಡೆಯಲಿಕ್ಕಲ್ಲ. ಸ್ವಾತಂತ್ರ್ಯ ನಮ್ಮ ಹಕ್ಕು, ಪ್ರತಿಯೊಬ್ಬರಿಗೂ ಇದೆ ಅಂತ ಹೇಳಿ ಅದನ್ನು ಸಿಕ್ಕಾಪಟ್ಟೆ ಉಪಯೋಗಿಸುವುದು ಅಲ್ಲ. ಹಾಗಾಗಿ ಈ ಸ್ವಾತಂತ್ರ್ಯದ ದಿನ ಕಷ್ಟಪಟ್ಟಂತಹ ಜನಗಳನ್ನು ಮರಿಬಾರದು, ಇದಕ್ಕೆ ತ್ಯಾಗ ಮಾಡಿದವರನ್ನು ಮರಿಬಾರದು. ರಕ್ತ ಸುರಿಸಿ ಜೈಲಿಗೆ ಹೋದವರು, ಬಲಿದಾನ ಮಾಡಿದವರು ನಮ್ಮ ನಾಯಕರು, ಅಂತವರನ್ನು ನೆನೆಸಿಕೊಳ್ಳುವಂತಹ ದಿನ ಇದು. 75 ವರ್ಷಗಳನ್ನು ಕಂಡಿದ್ದೇನೆ, ಒಳ್ಳೆಯದಾಗಿ ಕಂಡಿದ್ದೇನೆ. ಎಲ್ಲ ಸ್ವಾತಂತ್ರ್ಯ 75 ವರ್ಷಗಳ ಸ್ವಾತಂತ್ರ್ಯೋತ್ಸವವನ್ನು ಭಾಗವಹಿಸಿದ್ದೇನೆ. ದ್ವಿತೀಯ ಲಿಖಿತ ಸೆಕೆಂಡ್ ಫಸ್ಟ್ ಕಾಮರ್ಸ್ ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನವನ್ನು 2 ಮಕ್ಕಳು ಹಂಚಿಕೊಂಡಿದ್ದಾರೆ. ಹೇಮಲದ ಫಸ್ಟ್ ಆರ್ಟ್, ಇದರ ಫಸ್ಟ್ ಕಾಮರ್ಸ್. ಚಿತ್ರಕಲೆ ಪ್ರಥಮ ಸ್ವಸ್ತಿ ಕೆ ಸೆಕೆಂಡ್ ಆರ್ಟ್ಸ್. ದ್ವಿತೀಯ ಸಂಶೀತ್ ಫಸ್ಟ್ ಕಾಮರ್ಸ್. ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಈ ಭಾಗದ ಆಲ್ರೌಂಡರ್ಸ್ ಆಗಿ ನೀವೆಲ್ಲ ಮೂಡಿ ಬರಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಆಶಿಸ್ತಾ ಇದ್ದೇನೆ. ಯಾಕಂದರೆ ಹಿಂದೆಲ್ಲ ಒಂದು ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಮಾಡುವಾಗ 4 ಜನ ಬೌಲರ್ಸ್, 4 ಜನ ಬ್ಯಾಟ್ಸ್ಮನ್, ಒಬ್ಬ ವಿಕೆಟ್ ಕೀಪರ್ ಹೀಗೆಲ್ಲ ಆಯ್ಕೆ ಮಾಡ್ತಾ ಇದ್ದಾರೆ. ಈಗ ಆಲ್ರೌಂಡರ್ಸ್ ಅನ್ನು ಆಯ್ಕೆ ಮಾಡ್ತಾರೆ, ಯಾಕಂದರೆ ಎಲ್ಲದಕ್ಕೂ ಸಿದ್ಧರಾದಂಥ ಆಟಗಾರರು ಬೇಕಂತ. ಅದೇ ರೀತಿ ನಮ್ಮ ದೇಶದ ಏನು ಮುಂದಿನ ಪ್ರಜೆಗಳಾಗಿರುವಂಥ ತಾವುಗಳು ಆಲ್ರೌಂಡರ್ಸ್ ಆಗಿ ಬರಬೇಕು. ಕೇವಲ ಕಲಿಕೆಯಲ್ಲಿ ಮಾತ್ರ ಇಲ್ಲದೆ ಸ್ಪೋರ್ಟ್ಸ್ ಅಲ್ಲಿ, ಕ್ರೀಡಾ ಚಟುವಟಿಕೆಯಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮತ್ತು ಎಲ್ಲ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮುಂದುವರೆದುಕೊಂಡು ದೇಶ ಮತ್ತಷ್ಟು ಬಲಿಷ್ಠರಾಗಬೇಕು. 100 ವರ್ಷ ಆಗುವಾಗ ನಾವೆಲ್ಲರೂ ಒಳ್ಳೆಯ ಒಂದು ಬಲಿಷ್ಠ ತಂಡವನ್ನು ಕಟ್ಟುವಂಥ ರೀತಿಯಲ್ಲಿ ನಮ್ಮ ದೇಶವನ್ನು ಮುನ್ನಡೆಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಆಲ್ರೌಂಡರ್ಸ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳೋಣ. ನಾವೆಲ್ಲ ಚೆನ್ನಾಗಿ ಆಚರಿಸ್ತಾ ಇದ್ದೇವೆ. ಇದು ನಮಗೆ ಚಿರಕಾಲ ನೆನಪಿಕೊಳ್ಳೋ ದಿನ. ಎಲ್ಲರಿಗೂ ಈ ವಿಶೇಷದಿಂದ ಶುಭಾಶಯಗಳು. ನಾವೆಲ್ಲ ಚೆನ್ನಾಗಿ ಆಚರಿಸ್ತಾ ಇದ್ದೇವೆ. ಇದು ನಮಗೆ ಚಿರಕಾಲ ನೆನಪಿಕೊಳ್ಳೋ ದಿನ. ಎಲ್ಲರಿಗೂ ಈ ವಿಶೇಷದಿಂದ ಶುಭಾಶಯ. ನಾವು ಭಾರತ ದೇಶದ ಹುಟ್ಟಿರುವುದು, ನಮ್ಮ ಸಂಸ್ಕೃತಿಯಲ್ಲಿ ಇನ್ನು ಗೊತ್ತಿದೆ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗಡಿ. ನಮಗೆ ದೇವರನ್ನ ಕಂಡಿಲ್ಲ. ನಮ್ಮ ತಾಯಿ, ನಮಗೆ ಜನ್ಮ ಕೊಟ್ಟ ತಾಯಿಯೇ ನಮ್ಮ ದೇವರು. ತಾಯಿಗೆ ಗೌರವವನ್ನು ಕೊಡಬೇಕು. ಜನನಿ ಜನ್ಮಭೂಮಿಷ್ಠ, ಮತ್ತೆ ನಮ್ಮ ಜನ್ಮಭೂಮಿ. ನಾವೆಲ್ಲಿ ಹುಟ್ಟಿದ್ದೇವೆ ಆ ನಾಡಿಗೆ ನಾವು ಹುಟ್ಟಬೇಕು. ಈ ನಾಡಿಯಿಂದ ನಾವು ಈ ನೀರನ್ನು ತಗೊಳ್ತೇವೆ, ಗಾಳಿಯನ್ನು ತಗೊಳ್ತೇವೆ, ಹಸು ನಮಗೆ ಬೇಕಾದಂತಹ ವಸ್ತುವನ್ನು ಕೊಡ್ತದೆ, ಅನ್ನ ಸಿಗ್ತದೆ, ಎಲ್ಲವೂ ಸಿಗ್ತದೆ. ಈ ಭೂಮಿ ಇಲ್ಲ ಅಂತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಾವು ಮೊದಲು ಜನನಿಗೆ ಮತ್ತು ಜನ್ಮಭೂಮಿಗೆ ಗೌರವ ಕೊಡಬೇಕು. ಇದು ಭಾರತೀಯ ಸಂಸ್ಕೃತಿ. ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರೆ ಆಗುದಿಲ್ಲ, ತಪ್ಪಲ್ಲ. ಅದು ಹಿಂದೂ ಸಂಸ್ಕೃತಿಯ ಹಿಂದೂ ಎಂಬ ಅರ್ಥ ಸಂಕೋಚ ಆಗಿರ್ತದೆ. ಭಾಷೆಯಲ್ಲಿ ಬರುವಾಗ ಅರ್ಥ ಸಂಕೋಚ ಅಂತ ಇರ್ತದೆ. ಸಿಂಧು ಹೆಸರು ಬಂದದ್ದು, ಸಿಂಧು ನದಿಯಿಂದ ಕಂಡು ಬಂದಷ್ಟೇ ಕೊನೆಗೆ ಹಿಂದೂ ಹೆಸರು ಬಂತು. ಇಂಡಿಯಾ ಅಂತ ಇಂಡಸ್, ಇಂಡಿಯಾ ಹೆಸರು ಬಂದು ಇಂಡಸ್. ಇಂಡಸ್ ಅಂದ್ರೆ ಸಿಂಧು ನದಿಗೆ ಇಂಡಸ್ ಅಂತ ಇಂಡಸ್ ಹೆಸರು. ಅದು ಇಂಡಸ್ ನದಿಯಲ್ಲಿ ನಾಗರಿಕತೆ, ಅಲ್ಲಿ ನಾಗರಿಕತೆ ಆಗ ಒಂದಷ್ಟು ಜಾಸ್ತಿ ಪ್ರಶ್ನೆ ಇಲ್ಲ. ಯಾರು ಇಲ್ಲಿದ್ದಾರೆ, ಈ ಪ್ರದೇಶದಲ್ಲಿ ಯಾರಿದ್ದಾರೆ ಅಥವಾ ಅದರ ದಕ್ಷಿಣಕ್ಕೆ ಉತ್ತರ ಆಸ್ಪಾಸ್ ಗೊತ್ತಿರಲಿಲ್ಲ. ನಮ್ಮಲ್ಲಿ ಆಗ ಹಿಂದೂಸ್ತಾನ್ ಅಂತ ಹೆಸರಿತ್ತು, ಆಗ ಇಂಡಸ್ ಹೆಸರಿಂದ ಇಂಡಿಯಾ ಹೆಸರು ಬಂತು. ಹಾಗಾಗಿ ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ದೇಶ ಪ್ರೇಮದಿಂದ ಪುಳಕಗೊಳಿಸುವಂತಹ ಒಂದು ಕಾರ್ಯಕ್ರಮ
ಈ ಸಂದರ್ಭದಲ್ಲಿ ಮೂಡಿ ಬಂತು ಅಂತ ಹೇಳೋದು ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಮೊದಲ ಅನುಭವ ಆಗಿರ್ಬೋದು. ನಮಗೆ ಕೆಲವು ವರ್ಷಗಳ ಬಳಿಕ ಪ್ರಾಥಮಿಕ ಶಾಲೆಯ ಆ ನೆನಪುಗಳು ಮರುಕಳಿಸು. ವಾಸ್ತವದಲ್ಲಿ ಒಮ್ಮೆ ನನಗೆ ಅನಿಸ್ತು, ಬಹುಶಃ ನಮಗೆ ಈಗ ಸ್ವಾತಂತ್ರ್ಯ ಸಿಕ್ಕಿತು, ಮೊದಲ ಬಾರಿಗೆ ನನಗೆ ಸ್ವಾತಂತ್ರ್ಯ ಸಿಕ್ಕಿದಷ್ಟು ಆ ಸಂತೋಷವನ್ನು ನಾನು ಅನುಭವಿಸಿದೆ. ಅಷ್ಟರ ಮಟ್ಟಿಗೆ ಹೃದಯ ಸ್ಪರ್ಶಿಯಾದಂತಹ ಕಾರ್ಯಕ್ರಮ ಇವತ್ತು ಮೂಡಿ ಬಂದಿದೆ. ಈ ಹಿಂದೆ ಇರುವಂತಹ ಎಲ್ಲ ನಾಯಕರುಗಳ ತ್ಯಾಗವನ್ನು ನೆನೆಸೋಣ. ದೇಶಕ್ಕಾಗಿ ಸರ್ವಸ್ವವನ್ನು ಕಳೆದುಕೊಂಡಂತಹ ನಾಯಕರಿದ್ದಾರೆ, ಪತಿಯನ್ನು ಕಳೆದುಕೊಂಡಂತಹ ತಾಯಿಯಂದಿರಿದ್ದಾರೆ, ಮಕ್ಕಳನ್ನು ಕಳೆದುಕೊಂಡಂತಹ ಪಾಲಕರಿದ್ದಾರೆ. ಇವೆಲ್ಲದರ ಫಲವಾಗಿ ನಾವು ಈ ಸಂತೋಷವನ್ನ ಅನುಭವಿಸ್ತಾ ಇದ್ದೇವೆ. ದೇಶದ ನಾಯಕರು ದೇಶದ ಬಗ್ಗೆ ಕಂಡಂತಹ ಆ ಕನಸು, ಅದಕ್ಕಾಗಿ ಅವರು ಮಾಡಿದಂತಹ ತ್ಯಾಗ, ಇವೆಲ್ಲ ಸ್ಮರಣೆಯಲ್ಲಿಟ್ಟುಕೊಂಡು ಭವ್ಯ ಭಾರತದ ಕನಸನ್ನ ನನಸಾಗಿಸಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಪ್ರಯತ್ನಿಸೋಣ ಅಂತ ಹೇಳುವಂತಹ ಮಾತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ. Wholesale and retail dealer for all dry fruits and spices. Best quality homemade products at reasonable price. Order, call our WhatsApp number 9481659013. Wholesale and retail dealer for all dry fruits and spices.